ನಾನು ಮದುವೆ ಆದಾಗಿಂದ ದುಡ್ಡನ್ನು ಸೇವ್ ಮಾಡಿ ತೀಸ್ಕೊಂಡಿರುವಂಥ ಒಡವೆಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನೇನು ತೊಗೊಂಡಿದ್ದೀನಿ, ಹಾಗೆ ಇದು ತೊಗೊಳಕ್ಕೆ ಎಷ್ಟು ಸೇವ್ ಮಾಡಿ ನಾನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಅಮ್ಮಮ್ಮ ಅಂದರೆ ಒಂದು 8 ಐಟಮ್ಸ್ ಇರ್ಬೋದು ಅಂದ್ಕೊತೀನಿ. ಇದರಲ್ಲಿ ಒಂದೊಂದೇ ನಿಮಗೆ ತೋರಿಸ್ತೀನಿ. ಈ ಓಲೆ ಕಾಣಿಸ್ತಾ ಇದೆಯಲ್ಲ, ಇದು ಬಂದು 6 ಗ್ರಾಮ್ಗಿದೆ. ಇದು ಅಂದರೆ ಇದು ತೊಗೊಂಡಿದ್ದು ಬಂದು ಮಂತ್ಲಿ ಚೀಟಿ ಅಂತ ಹೇಳ್ತಾರಲ್ವ, ಗೋಲ್ಡ್ ಅಂಗಡಿಗಳೆಲ್ಲ ಹಾಕ್ತಾರೆ, ಅದರಲ್ಲಿ ಹಾಕಿ ತೊಗೊಂಡಂಥದ್ದು ಬಂದು ಈ ಫಸ್ಟ್ ಜ್ಯುವೆಲರಿ. ಇದು ಇದಕ್ಕಿಂತ ಫಸ್ಟ್ ಬಂದು ಕಾಲ್ ಚೈನ್ ತೊಗೊಂಡಿದ್ದೆ. ಅದು ಬೇರೆ 200 ರೂಪೀಸ್ ಕಟ್ಟಿಬಿಟ್ಟು ತೊಗೊಂಡಿದ್ದೆ 1 ಇಯರ್ಗೆ. ನೋಡೋಣ ಇದು ಹೇಗಾಗುತ್ತೆ, ನಮ್ಗೆ ಸೆಟ್ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾನು ಅದು ತಲೆ ಕೆಡಿಸ್ಕೊಂಡಿಲ್ಲ. ಆಮೇಲೆ ಓಕೆ ಪರವಾಗಿಲ್ಲ ಕಟ್ಬೋದು ಅಂತ ಹೇಳಿದ್ಮೇಲೆ ನಾನು ಇದು ಬಂದ್ಬಿಟ್ಟು 1000 ರೂಪೀಸ್ ಹಾಕ್ಬಿಟ್ಟು ಈ ಒಡವೆಯನ್ನು ತೊಗೊಂಡಿದ್ದು. ಫಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಬಂದಿದ್ದು, ಫಸ್ಟ್ ಬಂದು ಕಾಲ್ ಚೈನ್. ಇನ್ನು ಅದ್ರ ನೆಕ್ಸ್ಟ್ ಬಂದು ತೊಗೊಂಡಿದ್ದು ಬಂದ್ಬಿಟ್ಟು ಈ ಥರ ಒಂದು ಇದಕ್ಕೆ ಜುಮ್ಕಿ ಬರುತ್ತೆ, ಇದಕ್ಕೆ ಆ ಥರ ಓಲೆ ತೊಗೊಂಡಿದ್ದೆ. ಇದು ಫಸ್ಟು ಓಲೆ ತೊಗೊಂಡೆ, ಆನಂತರ ಜುಮ್ಕಿಯನ್ನು ತೊಗೊಂಡೆ. ಇದು ಅಮ್ಮ ಮದುವೆಗೆ ಅಂತ ಕೊಡಿಸಿದ್ರು. ನಾನು ಮೊನ್ನೆ ಇದನ್ನು ಚೇಂಜ್ ಮಾಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಇದಕ್ಕೆ ಈ ರೀತಿ ಜುಮ್ಕಿ ಇದೆ. ಇದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಹೆಂಗೆ ಬೇಕಾದರೂ ಹಂಗೆ ಹಾಕೊಬೋದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬರುತ್ತೆ. ಇದು ಈ ಥರ ಪುಟ್ಟು ಓಲೆ ಜುಮ್ಕಿ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರದ್ದು ತಗೊಂಡೆ. ಈ ಥರ ಬರುತ್ತೆ. ಇದು 2 ಸೆಟ್ ಇದೆ. ಇದು ಆನಂತರ ಬಂದ್ಬಿಟ್ಟು ನೆಕ್ಸ್ಟ್ ಬಂದು ಸಿಲ್ವರಲ್ಲಿ ಈ ರೀತಿಯಾಗಿ ಅಂದರೆ ಓಲೆಯನ್ನು ತೊಗೊಂಡೆ ನಾನು. ನೋಡಿ ಈ ಥರ ಬರುತ್ತೆ. ಇದು ಈ ಥರ ಬರುತ್ತೆ. ಇದು ಮೇಲೆ ಒಂದು ಸ್ಟೋನ್ ಇದೆ, ತೋರಿಸ್ತೀನಿ. ಈ ಥರ ಬರುತ್ತೆ. ಇದು ಕೆಳಗಡೆ ಬಂದ್ಬಿಟ್ಟು ಈ ಥರ ಇದೆ. ಇದು ಸರಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ತಗೊಂಡೆ. ನೆಕ್ಸ್ಟು ಬಂದ್ಬಿಟ್ಟು ಈ ಇಯರಿಂಗ್ ಈ ಉಂಗುರವನ್ನು ತಗೊಂಡೆ. ಅಂದರೆ ಈಗ ಅದು ಚೆನ್ನಾಗಿಲ್ಲ, ಹಿಂಗೆ ಆಗ್ಬಿಟ್ಟಿದೆ ಎಲ್ಲನೂ, ಸೊಟ್ಟ ಎಲ್ಲ ಆಗ್ಬಿಟ್ಟಿದೆ. ಈ ರಿಂಗ್ ತಗೊಂಡಿದ್ದು. ನೆಕ್ಸ್ಟ್ ಬಂದು ಈ ಪುಟ್ಟದ್ದು ಇದು ಬಂದ್ಬಿಟ್ಟು ತುಂಬ ಇಷ್ಟಪಟ್ಟಿದ್ದು, ನೋಡಿ ಡಿಸೈನ್ ತುಂಬ ಇಷ್ಟ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಈ ಥರ ಇದೆ. ಇದು ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಸ್ವಲ್ಪ ಹಂಗೆ ಕಾಣಿಸ್ಬೋದು, ಅಂದರೆ ಡಿಸೈನ್ ಚೆನ್ನಾಗಿದೆ, ಪುಟ್ಟದಾಗಿದೆ. ಇದು ಚಿಕ್ಕ ಮಕ್ಕಳಿಗೆ ಹಾಕ್ತಾರೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಅವಾಗವಾಗ ಚೇಂಜ್ ಮಾಡಿ ಹಾಕ್ಕೊತಾ ಇರ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಷ್ಟೇ. ಇದನ್ನು ನಾನೇ ದುಡ್ಡು ಸೇವ್ ಮಾಡಿ ಅಂತಂದರೆ ಚೀಟಿ ಎಲ್ಲನೂ ಚೀಟಿ ಹಾಕಿ ತೊಗೊಂಡಿರುವಂಥದ್ದು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮಂತು ಚೀಟಿ ಅಂತ ಹಾಕೋತೀನಿ. ಅದರಲ್ಲಿ ಈ ಥರ ಒಡವೆಗಳನ್ನೆಲ್ಲ ನಾನು ಮಾಡಿಸ್ಕೊಳ್ತೀನಿ. ಇನ್ನೊಂದು ಅಂತಂದರೆ ಎಲ್ಲ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಈ ಥರ ತುಂಬ ಇಷ್ಟಪಟ್ಟು ಸೈಡ್ ವಾಲೆ ಚುಚ್ಕೋಬೇಕು ಅಂತ ತುಂಬ ಆಸೆಪಟ್ಟೆ. ಆನಂತರ ಒಂದ್ಸರಿ ಅಂದರೆ ಇದರಲ್ಲಿ ಚುಚ್ಚುತ್ತಾರೆ ನೋಡಿ, ಅವ್ರ ಕೈಲಿ ಚುಚ್ಚಿಸ್ಕೊಂಡ್ವಿ. ಅದೇನಾಯಿತು, ನನಗೆ ಈ ಕಿವಿ ಬಂದ್ಬಿಟ್ಟು ಫುಲ್ಲು ಗಾಯ ಆಗ್ಬಿಡ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇದು ಈ ಥರ ವೈಟ್ ಇದರಲ್ಲಿ ತಗೊಂಡೆ.
ಇಲ್ಲಿ ಚುಚ್ಚಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಅದ್ರ ಜೊತೆಗೆ ಈ ರೀತಿ ಒಂದು ಮಾಟಿ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ ಈ ಥರ ಬರುತ್ತೆ. ಇದು ಹೇಗೆ ತೋರಿಸೋದು ಅಂತ ಗೊತ್ತಾಗ್ತಲ್ಲ. ಹಿಂಗೆ ರೌಂಡಕ್ಕೆ ಈ ಓಲೆ ಮಧ್ಯೆ ಹಾಕ್ಕೊತಾರೆ ಅದನ್ನು ತೊಗೊಂಡಿದ್ದೇನೆ. ಅಂದರೆ ಈ ಥರ ಸುತ್ತು ಬಾಲ್ ಬರುತ್ತೆ. ಇದು ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ. ಈ ಥರ ಸುತ್ತು ಬಾಲ್ ಬರುತ್ತೆ ಇದು. ಅದಕ್ಕೆ ಬಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ಸೆಟ್ಟಿದ್ದು ಹಾಗೆ ಇಟ್ಟಿದ್ದೀನಿ. ಈಗ ಬಂದ್ಬಿಟ್ಟು ಗುಂಡು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕ್ಕೊತಾ ಇಲ್ಲ, ಹಾಗೆ ಇಟ್ಟಿದ್ದೀನಿ. ತುಂಬ ಇಷ್ಟಪಟ್ಟು ಸೈಡ್ ವಾಲೆ ಹಾಕ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದು. ಅದ್ರ ಜೊತೆಗೆ ಈ ಥರ ಮಾಟಿಯನ್ನು ಕೂಡ ನಾನು ತೊಗೊಂಡೆ. ಅದು ಮತ್ತೆ ಇದು ಪ್ಲೇಸ್ಗೆ ಹೋಗಬೇಕು, ಇಲ್ಲಾಂದರೆ ನಾನೇನು ಮಾಡ್ತೀನಿ ಮರೆತು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕಿಟ್ಬಿಡ್ತೀನಿ. ನೋಡಿ ಈ ರೀತಿ ಒಂದು ಪುಟ್ಟ ಡಬ್ಬಿಯಲ್ಲಿ ಹಾಕಿಟ್ಟಿದ್ದೀನಿ. ನನ್ನ ಮಗ ಇದ್ದಾನೆ, ಅವನು ಎತ್ಕೊಂಡೆಲ್ಲ ಇದು ಮಾಡ್ತಾಯಿದ್ದಾನೆ. ನೆಕ್ಸ್ಟ್ ಬಂದ್ಬಿಟ್ಟು ಇಯರಿಂಗು. ಈ ಡಿಸೈನು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ ನಾನು. ಈ ಆ ಡಿಸೈನಲ್ಲಿ ಹಾಕ್ಕೊಂಡಿದ್ರು ಅವರು, ಒಂದು ಲೇಡಿ ಹಾಕ್ಕೊಂಡಿದ್ರು. ನನಗೆ ತುಂಬ ಆಸೆ ಆಯಿತು, ಈ ಥರ ಡಿಸೈನ್ ಇರಲೇಬೇಕು ಅಂತ ಹೇಳ್ಬಿಟ್ಟು ತುಂಬ ಇಷ್ಟಪಟ್ಟು ಮೊನ್ನೆ ರೀಸೆಂಟಾಗಿ ಇದನ್ನು ಮಾಡಿಸ್ಕೊಂಡೆ. ಕೈಗೆ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ನನಗೆ ಈ ಬೆರಳಿಗಾಗಲ್ಲ, ಇದು ಬಿಟ್ಟು ಬೇರೆ ಬೆರಳಿಗಾಗೋದೇ ಇಲ್ಲ. ಸೈಜ್ ಚಿಕ್ಕ ಆದರೂ ಸರಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ತಗೊಂಡೆ ನಾನು. ಇನ್ನು ನೆಕ್ಸ್ಟ್ ಬಂದು ಇದೊಂದು ತೊಗೊಂಡೆ. ಇದು ಸಿಲ್ವರ್, ಈ ಥರ ಖಡ್ಗ ಬರುತ್ತೆ. ಇದು ಅದರ ರೌಂಡ್ ಶೇಪ್ ಇಲ್ಲ, ಥರ ಸ್ಕ್ವಯರ್ ಶೇಪ್ ಅನ್ಕೋತೀನಿ. ಇದನ್ನು ಇಷ್ಟಪಟ್ಟು ಇದನ್ನು ತೊಗೊಂಡೆ. ಇದಕ್ಕೆ ಬಂದುಬಿಟ್ಟು 4,000 ರೂಪಾಯಿ ಆಯಿತು. ಇದಕ್ಕೆ ಏತಕ್ಕಿದು ಅಂತ ಅನ್ಬೋದು. ಅಂದರೆ ಇದು ಮಧ್ಯ ಗೋಲ್ಡ್ ಇದೆ. ನನಗೆ ಗೊತ್ತಿಲ್ಲ, ಅದೇನೋ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟರೆ ಅದನ್ನು ಈಸ್ಕೊಳ್ಳೇಬೇಕು ಅನ್ನೋ ಒಂದು ಮೈಂಡ್ ಸೆಟ್. ಗೊತ್ತಿಲ್ಲ, ಅದೇನೋ ಇಷ್ಟಪಟ್ಟರೆ ಇಸ್ಕೊಂಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ಇದನ್ನು ಇಸ್ಕೊಂಡೆ ನಾನು. ಈ ಥರ ಇದೆ ಇದು. ಅಂದರೆ ಇಲ್ಲಿ ಲಾಕ್ ಕೊಟ್ಟಿದ್ದಾರೆ, ಅದರಲ್ಲಿ ಈ ಥರ ದೊಡ್ಡ ಹೈ ಬಜೆಟು ಅಂತಂದರೆ ಇದು. ಈ ಥರ ಗೆಜ್ಜೆ ಮಾಡಿ ಇದನ್ನು ತಗೊಳ್ಳೋದಕ್ಕೆ 1 ವರ್ಷ, ಅಂದರೆ ಯಾವುದೇ ಚೀಟಿ ಇಲ್ಲದೆ 1 ವರ್ಷ ಇದನ್ನು ನಾನು ದುಡ್ಡು, ಅಂದರೆ ಅವಾಗ ಅಷ್ಟು ಖರ್ಚು ಮಾಡ್ತಾ ಇರಲಿಲ್ಲ ನಾನು. ಬಟ್ಟೆದಕ್ಕೆಲ್ಲ ಅಷ್ಟೊಂದು ಬಟ್ಟೆ ಎಲ್ಲ ತೊಗೋತಾ ಇರಲಿಲ್ಲ. ಆವಾಗ ಇದನ್ನು ಸೇವ್ ಮಾಡಿ ಇಸ್ಕೊಂಡಂಥದ್ದು. ದುಡ್ಡು ಕೂಡಿಟ್ಟೆ ನಾನು, ಎಂತಕ್ಕಪ್ಪ ಅಂತೇಳ್ಬಿಟ್ಟು, ಇರಲಿ ಅಂತೇಳ್ಬಿಟ್ಟು, ಕೈಯಲ್ಲಿದ್ದರೆ ಇರಲ್ಲ, ಖಾಲಿ ಆಗಿಬಿಡುತ್ತೆ, ಅದಕ್ಕೆ ಇದಕ್ಕೆ ಅಂತೇಳ್ಬಿಟ್ಟು ತೊಗೊಂಡಿದ್ದು. ಅದು ನೋಡಿದ್ರೆ ಆಮೇಲೆ ನಾನು ದುಡ್ಡು ಕೂಡಿಟ್ಟೆ. ಆಮೇಲೆ ಫುಲ್ ಉಂಡಿ ತುಂಬ ಆಗೋಯಿತು. ಸರಿ ಅಂತ ಹೇಳ್ಬಿಟ್ಟು ಏನು ಮಾಡೋದೀಗ, ಇದನ್ನು ದುಡ್ಡನ್ನ ತೊಗೊಂಡೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಅಮ್ಮನ ಕೈಗೆ ತೊಗೊಂಡೋಗಿ ಸೀದಾ ಎತ್ಕೊಂಡೋಗ್ಬಿಟ್ಟು ಎಣಿಸ್ದೆ ಎಷ್ಟಿತ್ತು ಅಂತ ಹೇಳ್ಬಿಟ್ಟು. ಟೋಟಲ್ ಒಂದು 25,000ವರೆಗೂ ಹಾಕಿದ್ದೆ. ಯಾಕಂದರೆ ಆವಾಗ ಯಾವುದೇ ಬಟ್ಟೆ ಇಸ್ಕೊತಾ ಇರಲಿಲ್ಲ, ಏನೂ ಇಸ್ಕೊತಾ ಇರಲಿಲ್ಲ. ಅಷ್ಟು ಅಂಗಡಿಗಳು ಕೂಡ ನನಗೆ ಪರಿಚಯ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದು. ಈಗ ಅಮ್ಮ ಬಂದರೆ ಕೊಟ್ಟರೆ, ಅಪ್ಪ ಬಂದರೆ ಕೊಟ್ಟರೆ, ಅವ್ರ ಹತ್ರ ಕೊಟ್ಟಿದ್ದೆಲ್ಲನೂ ಹಾಗೆ ಅದನ್ನು ಕೈಯಲ್ಲಿ ಇಟ್ಕೊತಾ ಇರಲಿಲ್ಲ, ಉಂಡಿಗೆ ಹಾಕ್ಬಿಡ್ತಾಯಿದ್ದೆ. 25,000 ತೊಗೊಂಡೋಗ್ಬಿಟ್ಟು ಅಮ್ಮನ ಕೈಗೆ ಕೊಟ್ಟೆ. ಇದು ಒಂದು 5 ವರ್ಷದ ಹಿಂದೆ ಅಂದ್ಕೊತೀನಿ ನಾನು ತೊಗೊಂಡಿದ್ದು ಬಂದುಬಿಟ್ಟು. ಒಂದು 5 ವರ್ಷ 6 ವರ್ಷದ ಹಿಂದೆ ಅಂದ್ಕೊತೀನಿ ಇದನ್ನು ತೊಗೊಂಡಿದ್ದು.
ಸರಿ ಅಂತ ಹೇಳ್ಬಿಟ್ಟು ಸೀದಾ ತೊಗೊಂಡೋಗಿ ಅಮ್ಮನ ಕೈ ಕೊಟ್ಟೆ. ಅಮ್ಮ ನನಗೆ ಏನು ತೊಗೊಬೇಕು ಅಂತ ಗೊತ್ತಾಗ್ತಾಯಿಲ್ಲ, ನೀನು ಎಂತಕ್ಕಾದರೂ ಯೂಸ್ ಮಾಡ್ಕೋ ಅಂತ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಅಮ್ಮನ ಕೈಗೆ ಸೀದಾ ತೊಗೊಂಡೋಗಿ ಕೊಟ್ಟೆ. ಅಮ್ಮ ಎತ್ಕೊಂಡ್ರು, ಇವಾಗ ನಾನೇನೋ ಖರ್ಚು ಮಾಡಿಬಿಡ್ತೀನಮ್ಮ, ಆಮೇಲೆ ನಿನಗೆ ಅಂತ ಏನು ಸೇವಿಂಗ್ ಇರುತ್ತೆ, ಈಗ ನಿನ್ಗೆ ಏನು ಬೇಕು, ನಿನ್ನ ಹತ್ರ ಯಾವ ಒಡವೆ ಇಲ್ಲ, ಆ ಒಡವೆನ ಮಾಡಿಸ್ಕೊಳ್ಳೋಣ, ಹಂಗೂ ಬೇಕಾದರೆ ಕಷ್ಟಕ್ಕೆ ಬೇಕಾಯಿತು ಅನ್ನೋ ಟೈಮಲ್ಲಿ ಇದನ್ನು ನಾವು ಅಡ ಇಟ್ಟರೆ ಆಯಿತು ಅಂತ ಹೇಳ್ಬಿಟ್ಟು ಹೋದ್ವಿ. ಓಲೆಗಳೆಲ್ಲ ಇತ್ತು, ಎಲ್ಲ ಥರ ಒಡವೆನೂ ಇತ್ತು. ಅಷ್ಟು 25,000 ನನಗೆ ಬ್ಯಾಂಗಲಲ್ಲಿ ತುಂಬ ಇಷ್ಟ ಆಯಿತು. ಗೋಲ್ಡ್ ಬ್ಯಾಂಗಲ್ ತೊಗೊಳ್ಳೇಬೇಕು ಅಂತ. ಆ ಟೈಮ್ಗೆ ಗೋಲ್ಡ್ ಬ್ಯಾಂಗಲ್ ನನಗೆ ಬೇಡ ಅನ್ನಿಸ್ತು. ಇಷ್ಟು 25,000 ಯಾವುದು ಬರುತ್ತೆ, ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸರಿ ಈ ಥರದ್ದೊಂದು ಮಾಟಿ ಇರಲಿಲ್ಲ ನನ್ನ ಹತ್ರ, ಓಲೆಗಳಿದ್ವು, ಮಾಟಿ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಹೇಳಿದೆ, ಅಮ್ಮ ಎತ್ಕೊಂಡು ನಿನ್ನ ಹತ್ರ ಓಲೆಗಳಿದೆಯಲ್ವ, ಮಾಟಿ ಇಲ್ಲ, ಭರ್ಜರಿಯಾಗಿ ಮಾಟಿ ಮಾಡಿಸ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟು ಈ ರೀತಿ ಮಾಟಿಯನ್ನು ತೊಗೊಂಡಿದ್ದು. ಇದು ಬಂದ್ಬಿಟ್ಟು ಏನಿಲ್ಲ ಅಂತಂದ್ರೂ ಗೊತ್ತಿಲ್ಲ ಸರಿಯಾಗಿ, ಒಟ್ಟಿನಲ್ಲಿ ವೆಯ್ಟ್ ಇದೆ. ಇದು 16 ಗ್ರಾಮ್ ಇರಬೇಕಿದು. ಬಂದು 8 ಗ್ರಾಮ್ ಬರುತ್ತೆ, 16 ಗ್ರಾಮ್ ಇದೆ. ಇದು ಬಂದು ಎರಡೂ ಅಂದರೆ ವೆಯ್ಟ್ ಇದೆ. ಇದು ಫುಲ್ಲು ಈ ದಪ್ಪ ಸೈಜ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ಫಸ್ಟು 3 ಎಳೆ ಮಾಡಿಸ್ಕೊಂಡೆ, ಹೇಳ್ಬಿಟ್ಟು ಬಂದ್ವಿ, ಚೆನ್ನಾಗಿ ಕಾಣಿಸುತ್ತೆ 3 ಎಳೆ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಇದ್ಕೊಂಡು ಮಾಡಿಸ್ಕೊಂಡ್ವಿ. ಮಾಡಿಸ್ಕೊಂಡು ಅವ್ರು ನಮ್ಮ ಕೈಗೂ ಕೊಟ್ಟರು. ಆಮೇಲೆ ಇಟ್ಕೊಂಡು ಹಾಕಿ ನೋಡಿದ್ವಿ. ನನಗೆ ಒಂಥರ ಏನೋ ಫುಲ್ಲು ಜಾತ್ರೆ ಥರ ಅನಿಸ್ಬಿಟ್ಟು ಬೇಜಾರಾಯಿತು. ಯಾಕಪ್ಪ ಇದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಕೊಟ್ಬಿಟ್ಟು 2 ಎಳೆ ಮಾಡಿಸ್ಕೊಂಡ್ವಿ. ಅಮ್ಮ 2 ಎಳೆ ಮಾಡಿಸ್ಕೊಳ್ಳೋಣ, ಗಟ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಇದನ್ನು ಮಾಡಿಸ್ಕೊಂಡ್ವಿ. ಈ ಒಡವೆ ಬಗ್ಗೆ ಇಷ್ಟೊಂದು ಇದಿದೆ. ಅಮ್ಮ ಆವಾಗಲೇ ಒಂದು 2-3 ಸರಿ ಅವ್ರ ಕಷ್ಟಕ್ಕೆ ಇಟ್ಕೊಂಡಿದ್ದಾರೆ. ಹಾಗೆ ಅದನ್ನು ತೀರಿಸಿ ಮತ್ತೆ ಇದನ್ನು ನನಗೆ ಕೊಟ್ಟಿದ್ದಾರೆ. ನೋಡ್ದಾ, ನಾವು ದುಡ್ಡು ಸೇವ್ ಮಾಡೋದ್ರಿಂದ ನಮ್ಗೆ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ಅವಾಗ ಅನಿಸ್ತಾ ಇತ್ತು ನನಗೆ. ಸುಮ್ಮನೆ ಇರೋ ಮಗನೇ, ಸುಮ್ಮನೆ ನೆಕ್ಸ್ಟ್ ಬಂದುಬಿಟ್ಟು ಇದು ಅಷ್ಟೇ, ಇದು ನಾನು ಅದರಲ್ಲೇ ತೊಗೊಂಡಿದ್ದು. ಇದು ಫುಲ್ಲು ಈ ಥರ ಬರುತ್ತೆ ಮುತ್ತದು, ಈ ಥರ ಲಕ್ಷ್ಮಿ ಡಾಲರ್ ಮತ್ತು ಇದು ಗ್ರೀನ್ ಬೀಡ್ಸ್ ಹಾಕ್ಸಿದೆ. ಬೆಲೆಗಳಿಷ್ಟೇ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದನ್ನು ಮಾಡಿಸ್ಕೊಂಡೆ. ಮತ್ತು ನಾನು ಚೀಟಿ ಹಾಕ್ಬಿಟ್ಟು ಇದು ಗೋಲ್ಡ್ ಇದೆ, ಇದು ಮಣಿ ಮಾತ್ರ ಸಪ್ರೇಟ್. ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಈ ಥರ ಒಂದು ಸಿಂಪಲ್ ಫಂಕ್ಷನ್ ಕೂಡ ಹಾಕೊಂಡು ಹೋಗ್ಬೋದು, ಆ ಥರ ಇದೆ. ಇದು ಬಂದ್ಬಿಟ್ಟು ಗೋಲ್ಡ್ ಅಲ್ಲ, ಬೆಳ್ಳಿ ಇದರಲ್ಲಿ ನಾನು ಈ ಥರ ಮಾಡಿಸ್ಕೊಂಡೆ. ಇದು ಅಷ್ಟೇ, ಚೀಟಿ ಹಾಕಿದ್ದೆ. ಏನು ಮಾಡಿಸ್ಕೊಳ್ಳೋದು ಅಂತ ತಲೆ ಕಟ್ಸ್ಕೊಂಡು ಆನಂತರ ಲಾಸ್ಟ್ ಇದನ್ನು ಮಾಡಿಸ್ಕೊಂಡೆ. ಇದಕ್ಕೆ ದಾರ ತೆಗ್ದಿಡ್ತೀನಿ, ಆಮೇಲೆ ಇದಕ್ಕೆ ಹಾಕಿರ್ತೀನಿ. ಈ ಥರ ಫುಲ್ಲು ಬರುತ್ತೆ. ಇದು ಇಲ್ಲಿ ಮಧ್ಯದಲ್ಲಿ ಬಂದ್ಬಿಟ್ಟು ಈ ಥರ ಇದೆ. ಏನಮ್ಮ ನೆಕ್ಸ್ಟು ಇದನ್ನು ತೊಗೊಂಡಿದ್ದೀನಿ. ಇದು ಆಲ್ರೆಡಿ ನೀವೆಲ್ಲರೂ ನೋಡಿದ್ದೀರಾ. ಇದನ್ನು ರೀಸೆಂಟಾಗಿ ಮಾಡಿಸ್ಕೊಂಡಿದ್ದಂಥದ್ದು. ತುಂಬ ಇಷ್ಟಪಟ್ಟು ಡಿಸೈನ್ ಹುಡುಕಿ ಈ ಥರ ಮುತ್ತು ತುಂಬ ಇಷ್ಟ ಆಗಿತ್ತು ನನಗೆ. ಸರಿ ಅಂತ ಹೇಳ್ಬಿಟ್ಟು ಈ ಮುತ್ತಲ್ಲೇ ಈ ಥರ ಒಂದು ಡಾಲರ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇದು ಗೋಲ್ಡ್ ಬೀಡ್ಸ್ ಬಂದಿತ್ತು. ನಾನು ಅವ್ರಿಗೆ ಹೇಳಿ ಈ ಥರ ಬೀಡ್ಸನ್ನು ಹಾಕಿಸ್ದೆ. ಈ ಥರ ಇದೆ ಡಿಸೈನ್ ಬಂದ್ಬಿಟ್ಟು. ಇದು ಮುತ್ತದು ಬಂದು ಈ ಥರ ಇದೆ. ನಮ್ಗೆ ಹಾಕ್ಕೊಂಡ್ರೆ ಫುಲ್ಲು ಈ ಥರ ಒಂದು ಗ್ರ್ಯಾಂಡ್ ಲುಕ್ ಅನ್ನೋದನ್ನು ಕೊಡುತ್ತೆ. ಈ ಡ್ರೆಸ್ ಮೇಲೆ ಅಷ್ಟು ಅದೇ ಕಲರ್ ಇರೋದ್ರಿಂದ ಅಷ್ಟು ಗೊತ್ತಾಗ್ತಾ ಇಲ್ಲ, ನೋಡ್ಬೋದು ನೀವು. ಇಷ್ಟಿದೆ.
ನೆಕ್ಸ್ಟ್ ಬಂದು ಇದು ಹೇಳಿದ್ನಲ್ವ ಇಷ್ಟೇ ಫ್ರೆಂಡ್ಸ್. ನಾನು ಮದುವೆ ಆದಾಗಿಂದ ದುಡ್ಡನ್ನು ಸೇವ್ ಮಾಡಿ ತೊಗೊಂಡಿರೋಂಥದ್ದು. ಅರ್ಧ ಉಂಡೇಲಿ ಹಾಕಿರ್ತೀನಿ, ಇನ್ನು ಅರ್ಧ ಅದ್ರ ಜೊತೆಗೆ ಚೀಟಿ ಒಂದನ್ನು ಹಾಕ್ಕೊತೀನಿ. ನಮ್ಮ ಕೈಯಲ್ಲಿದ್ದರೆ ಇರೋದಿಲ್ಲ. ಚೀಟಿ ಹಾಕಿದ್ರೆ ನಾವು ಭಯ ಇರುತ್ತೆ, ನಮಗೆ ತಿಂಗಳಿಗೊಂದು ಸರಿ ಕಟ್ಟಲೇಬೇಕು ಅನ್ನೋ ಭಯ ಇರುತ್ತೆ ನಮ್ಗೆ. ಅವರು ವೇಸ್ಟೇಜ್ ಆ ಥರ ಅಂತೀವಲ್ಲ, ಅದು ಏನೋ ಅವರು ಕೊಡೋದಿಲ್ಲ. ನಾವೇನು ದುಡ್ಡು ಕಟ್ಟಿರ್ತೀವಿ ಅದಕ್ಕೆ ಎಕ್ಸ್ಟ್ರಾ, ಈಗ ನಾವು 1000 ರೂಪೀಸ್ ಹಾಕಿದ್ರೆ ನಮಗೆ ಎಕ್ಸ್ಟ್ರಾ ಅವರು 1000 ರೂಪೀಸ್ ಹಾಕ್ಕೊಡ್ತಾರೆ. 10,000 ಕಟ್ಟಿದ್ರೆ ನೆಕ್ಸ್ಟ್ 10,000 ನಮಗೆ ಹಾಕ್ಕೊಡ್ತಾರೆ. 5,000 ಕಟ್ಟಿದ್ರೆ ವರ್ಷಕ್ಕೆ 5,000. ಅಂದರೆ ನಾವೇನು ಕಟ್ಟಿರ್ತೀವಿ ಡಬಲ್ ಮಾತ್ರ ಕೊಡ್ತಾರೆ ಅವರು, ಬೇರೆ ಏನು ಕೊಡೋದಿಲ್ಲ. ವೇಸ್ಟೇಜ್ ಕೂಲಿ ಎಲ್ಲನೂ ಇದ್ದೇ ಇರುತ್ತೆ. ಮಾಮೂಲಿ ಎಲ್ಲ ಸೇಟು ಅಂಗಡಿಗಳಲ್ಲೂ ಹಾಕಿಸ್ಕೋತಾರೆ. ಸರಿ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಮಾಡಿ, ಇನ್ನೊಂದೇನಂತಂದರೆ ಒಂದು ಬಟ್ಟೆ ನೋಡಿದ್ರು ಅಷ್ಟೇ, ಕೈಯಲ್ಲಿ ದುಡ್ಡಿದೆಯಾ ಬಟ್ಟೆ ನೋಡಿದ್ರೆ, ಈಗ ನೋಡ್ತಾ ಇರ್ತೀವಿ, ಅದನ್ನು ನೋಡಿ ಆನ್ಲೈನಲ್ಲಾಗಲಿ ಇದರಲ್ಲಾಗಲಿ ನೋಡ್ಬಿಟ್ಟು ಇಸ್ಕೊಂಡ್ಬಿಡ್ತೀನಿ. ಅದೇನು ಅಂತಲೇ ಗೊತ್ತಿಲ್ಲ, ಆ ಥರ ಹುಚ್ಚು ಅನ್ನಿಸ್ತಾ ಇರುತ್ತೆ ನನಗೆ. ನಾನು ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ, ತೀರಾ ನನ್ನ ಹತ್ರ ಒಂದು 500 ರೂಪೀಸ್ ಎಕ್ಸ್ಟ್ರಾ ಕೈಯಲ್ಲಿ ಇಟ್ಕೊಂಡಿರ್ತೀನಿ ಅಷ್ಟೇ. ಅವಾಗಿದ್ದರೆ ನಾವು ಯಾವ ಬಟ್ಟೆನೂ ತೊಗೊಳಕ್ಕಾಗಲ್ಲ, ಏನೂ ತೊಗೊಳಕ್ಕಾಗಲ್ಲ. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಏನು ಮಾಡ್ತೀನಿ ನಾನು, ಎಕ್ಸ್ಟ್ರಾ ಇತ್ತು ಅಂದರೆ ಅದನ್ನು ಉಂಡಿಗೆ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಚೀಟಿ ಕಟ್ಬಿಡ್ತೀನಿ. ಈ ರೀತಿ ದುಡ್ಡನ್ನು ಸೇವ್ ಮಾಡಿ ನಾನು ಇಷ್ಟು ಒಡವೆಗಳನ್ನು ಮಾಡಿಸ್ಕೊಂಡಿದ್ದೀನಿ. ಯಾಕಂದರೆ ಹೆಣ್ಮಕ್ಳಿಗೆ ಉಳಿತಾಯ ಮಾಡೋದು ಗೊತ್ತಿರಬೇಕು. ಅವಾಗಲೇ ನಾವೇನಾದರೂ ಇಸ್ಕೊಳ್ಳೋಕ್ಕೆ ಸಾಧ್ಯ, ಇಲ್ಲಾಂದರೆ ಖಂಡಿತ ಏನೂ ಇಸ್ಕೊಳ್ಳೋಕ್ಕಾಗಲ್ಲ. ಈಗಿನ ಬೆಲೆಗೆ ನಾವು ಕೂಡಿಟ್ಟದ ಹಣದಲ್ಲಿ ಏನಾದರೂ ಇಸ್ಕೊತೀವಿ ಅಂದರೆ ತುಂಬ ಕಷ್ಟ, ಏನೂ ಇಸ್ಕೊಳ್ಳೋಕ್ಕಾಗಲ್ಲ. ಆ ಥರ ಆಗಿಬಿಟ್ಟಿದೆ ಇವಾಗೆಲ್ಲನೂ. ಅಷ್ಟೊಂದು ರೇಟ್ ಆಗಿದೆ. ಏನು 7,000 ಮಿನಿಮಮ್ ಕೂಲಿ, ವೇಸ್ಟೇಜ್, ಚಿನ್ನದ ಗ್ರಾಮ್ ಎಲ್ಲ ಸೇರಿಸಿದ್ರೆ ನಿಮಗೆ 7,000 ಬೀಳುತ್ತೆ. ಅಷ್ಟು ದುಬಾರಿಯಾಗಿದೆ ಈಗ ಚಿನ್ನ. ಅದ್ರ ಜೊತೆಗೆ ಈಗ ಬೆಳ್ಳಿನೂ ಕೂಡ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಫೈನಲಿ ಇಷ್ಟ ಒಡವೆಗಳನ್ನು ತೊಗೊಂಡಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಒಂದು ಚಿಕ್ಕ ಲೈಕನ್ನು ಮಾಡಿ. ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ವ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಾ ಇದೆಯಾ? ಹಂಗಾದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್.